ಬಳ್ಳಾರಿಯಲ್ಲಿ ಸಿನಿಮೆ ರೀತಿಯಲ್ಲಿ ಕಾರ್ಗಳನ್ನ ಬಾಡಿಗೆ ಪಡೆದು ಅದನ್ನ ಬೇರೆಯವರಿಗೆ ಮಾರಾಟಕ್ಕೆ ಯತ್ನಿಸಿದಂತ ಒಂದು ಏನು ಸ್ಕ್ಯಾಮ್ ಇತ್ತು, ಇವತ್ತು ಅದು ಪತ್ತೆ ಆಗಿರುವಂಥದ್ದು. ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ 102 ಕಾರುಗಳನ್ನ ಬಾಡಿಗೆಗಾಗಿ ಓರ್ವ ವ್ಯಕ್ತಿ ಪಡಿತಾನೆ. ಅದನ್ನ ಏನು ಸಿಂಧನೂರು ಮೂಲದ ಸೋನು ಏನಿದ್ದಾರೆ, ಆ ಆರೋಪಿ ಎಲ್ಲ ಕಾರುಗಳನ್ನ ಬಾಡಿಗೆಯಾಗಿ ಪಡೆದುಕೊಂಡು ಅವುಗಳನ್ನ ಮಾರಾಟಕ್ಕೆ ಯತ್ನಿಸಿದ್ದ. ಹಾಗಾಗಿ ಆ ಒಂದು ಕಾರುಗಳನ್ನ ಈಗ ಅಧಿಕಾರಿಗಳು ಜಪ್ತಿಯನ್ನ ಮಾಡಿರುವಂಥದ್ದು. ಜೊತೆಗೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ಇಲಾಖೆ ಇವತ್ತು ಏನಿದೆ, ಸುಮಾರು 43 ಕಾರುಗಳನ್ನ ಏನು ಮಾಲೀಕರಿಗೆ ಹಸ್ತಾಂತರ ಮಾಡುವ ಮೂಲಕ ಎಲ್ಲ ಒಂದ್ ಕಡೆ ಈ ಒಂದು ಸ್ಕ್ಯಾಮ್ ಏನಿತ್ತು ಅದನ್ನ ಭೇದಿಸುವಂತ ಒಂದು ಕೆಲಸವನ್ನ ಬಳ್ಳಾರಿ ಪೊಲೀಸರು ಕೂಡ ಮಾಡಿರುವಂಥದ್ದು. ಸುಮಾರು ಬಳ್ಳಾರಿಯ ನಗರದ 4 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಸುಮಾರು 202 ಕಾರುಗಳನ್ನ ಏನು ನಾಪತ್ತೆಯಾಗಿದ್ದಾವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಾರ್ ಮಾಲೀಕರು ಏನು ಕಂಪ್ಲೇಂಟ್ ಅನ್ನ ಮಾಡಿದ್ರು. ಆ ಒಂದು ದೂರಿನ ಅನ್ವಯವಾಗಿ ಇವತ್ತು ಸ್ವಿಫ್ಟ್ ಆಗಿರ್ಬೋದು, ಇನೋವಾ ಸೇರಿದಂತೆ ವಿವಿಧ ಮಾಡೆಲ್ಗಳ ಕಾರುಗಳನ್ನ ಈಗ ಏನು ಪತ್ತೆಯನ್ನ ಹಚ್ಚುವ ಮೂಲಕ ಅವುಗಳನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಅಂದ್ರೆ ಸುಮಾರು ಬಳ್ಳಾರಿಯ ನೆರೆಹೊರೆ ಏನು ಜಿಲ್ಲೆಗಳಿದ್ದಾವೆ ಅಲ್ಲಿ ಅವುಗಳನ್ನ ಮಾರಾಟಕ್ಕೆ ಯತ್ನಿಸಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಳ್ಳಾರಿ ಜಿಲ್ಲಾ SP ಡಾಕ್ಟರ್ ಶೋಭಾರಾಣಿ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂಥದ್ದು. ಜೊತೆಗೆ ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸಿದ್ರು, ಎಲ್ಲವೂ ಕೂಡ ಹೊಸ ಮಾದರಿಯ ಕಾರುಗಳಾಗಿರುವಂಥದ್ದು. ಒಂದೊಂದು ಗಾಡಿಗಳಿಗೆ ಅಂದ್ರೆ ಶಿಫ್ಟ್ ಗಾಡಿಗೆ 30,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಇನೋವಾ ಕಾರುಗಳಿದ್ರೆ ಅದು 70,000 ರಿಂದ 80,000, ಹೀಗೆ ವೆರೈಟಿ ಕಾರುಗಳಿಗೆ ಹೆಚ್ಚಿನದಾಗಿ ಬಾಡಿಗೆಯನ್ನ ಕೊಡುವಂತ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಶೋಭಾರಾಣಿ ಅವರು ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಆ ಒಂದು ಕಾರುಗಳನ್ನ ಬಾಡಿಗೆ ಹೆಸರಲ್ಲಿ ಸಾಕಷ್ಟು ವಂಚನೆ ನಡೆದಿತ್ತು. ಆ ಒಂದು ಪ್ರಕರಣ ಈಗ ಸುಖಾಂತ್ಯ ಕಾಣ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಈ ಒಂದು ಏನು ಕಾರ್ ಸ್ಕ್ಯಾಮ್ ಇತ್ತು, ಇದನ್ನ ಬಳ್ಳಾರಿ ಪೊಲೀಸರು ಭೇದಿಸುವ ಮೂಲಕ ಈಗ ಕಾರ್ ಮಾಲೀಕರಲ್ಲಿ ಒಂದಷ್ಟು ನಿಟ್ಟುಸಿರು ಬಿಡುವಂತ ಒಂದು ಕೆಲಸ ಆಗಿರುವಂತದ್ದು. ಕ್ಯಾಮರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.